ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಮಧ್ಯಾಹ್ನ 3 ಗಂಟೆ ಆಗಿದೆ. ಡ್ಯೂಟಿ ಆಗಿದ್ದೀನಿ. ಬೆಳಗ್ಗೆಯಿಂದ ಮಾಡಿದ್ದೀನಿ, ಅದನ್ನು ಬೇರೆ ಬ್ಲಾಗ್ ಮಾಡಿದ್ದೀನಿ. ಇವಾಗ ಮಾಡ್ತಾ ಇರೋದು ಇದು ಬೇರೆ ಬ್ಲಾಗು. ಅಂದರೆ ನಾರ್ಮಲ್ ರ್ಯಾಪಿಡೋ ಓಲಾ ಊಬರ್ದೇ ಮಾಡ್ತಾ ಇರೋದು. ರ್ಯಾಪಿಡೋದಲ್ಲಿ ಒಂದು ಎಷ್ಟು 60 ರೂಪಾಯಿದೇನೋ ಬಿದ್ದಿರೋದು. ಊಬರಲ್ಲಿ ಯಾವುದೂ ಬೀಳ್ತಾ ಇಲ್ಲ ಲಾಂಗು. ಅದಕ್ಕೆ ಇವಾಗ ಪಿಕಪ್ ಹತ್ರ ಬಂದಿದ್ದೀನಿ. ಯಾವುದಪ್ಪ ಅಂದರೆ ರ್ಯಾಪಿಡೋದಲ್ಲಿ ಕಸ್ಟಮರ್ ಎಲ್ಲವರೇ ಯಾರಿಗೆ ಗೊತ್ತು. ಕುಮಾರ್ ಅಂತ ಕಸ್ಟಮರ್ ಹೆಸರು. ಕರೆಕ್ಟ್ ಪೆಟ್ರೋಲ್ ಬಂಕ್ ಹತ್ರ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಹಲೋ, ಹಾಂ ಎಲ್ಲಿದ್ದೀರಾ ಸರ್? ಸರ್ ಇಲ್ಲೇ ಇದ್ದೀನಿ ಸರ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂದೆ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿರೋ ನೀವೇನಾ? ಓಕೆ. ಜಾತ್ರೆ ನಡೀತಾ ಇರೋದು OTP ಹೇಳಿ ಗೈಸ್. ಇವಾಗ ನಂದಿನಿ ಲೇಔಟಲ್ಲಿ ಇದ್ದೀನಿ. ನಂದಿನಿ ಲೇಔಟಿಂದ ಒಂದು ಊಬರ್ಲನ್ನು ಬಿದ್ದಿರೋದು. ಎಷ್ಟು ಕಿಲೋಮೀಟ್ರಪ್ಪ ಅಂದರೆ 16 ಕಿಲೋಮೀಟ್ರ್ 40 ನಿಮಿಷ ತೋರಿಸ್ತೈತೆ. ಎಲ್ಲಪ್ಪ ಅಂದರೆ ಹೆಸರುಘಟ್ಟ ಗೈಸ್ ಬಿದ್ದಿರೋದು. ಫಸ್ಟ್ ಟೈಮ್ ಆ ಕಡೆ ದೂರ ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಹೋಗಿಲ್ಲ. ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ನೆನಪಿಲ್ಲ. ಅದು ಅಕ್ಕಪಕ್ಕ ಹೋಗಿರೋದಂದ್ರೂ ಇದನ್ನು ಗೊತ್ತಾಗುತ್ತೆ. ಬಿಲ್ಡಿಂಗ್ಸು, ಮರಗಳು, ಅದು ಇದು ಕಾಂಪೌಂಡ್ಸು. ಅಲ್ಲಿ ಹೋದ್ಮೇಲೆ ನೋಡೋಣ ಹೋಗಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಲಗ್ಗೆರೆಯಲ್ಲಿದ್ದೀನಿ. ನಂದಿನಿ ಲೇಔಟಿಂದ ಲಗ್ಗೆರೆ ಕಡೆ ಬಂದು ಈ ಕಡೆಯಿಂದ ಹೋಗಬೇಕು ಗೈಸ್. ಏನು ಮಾಡ್ತೀರಾ? ಬ್ರಿಡ್ಜ್ ಎತ್ಕೊಂಡ್ರೆ ಬ್ರಿಡ್ಜ್ ಏನಿಲ್ಲ ಗೈಸ್. ಇವಾಗ ಡೈರೆಕ್ಟು ಇಲ್ಲಿಂದ ಗುರುಗುಂಟೆಪಾಳ್ಯದಿಂದ SRS ಸಿಗ್ನಲು, ಪಿನ್ಯಾ ಪೊಲೀಸ್ ಸ್ಟೇಷನು, ಅದಾದಮೇಲೆ ಜಾಳಹಳ್ಳಿ ಕ್ರಾಸು, ಅದಾದಮೇಲೆ ದಾಸರಳ್ಳಿ, ಅದಾದಮೇಲೆ 8ನೇ ಮೈಲಿಂದ ಒಂದೇ ರೋಡ್. ಒಂದು 4-5 ಸಿಗ್ನಲ್ ಆದಮೇಲೆ ಡ್ರಾಪು. ಟೋಟಲ್ 16 ಕಿಲೋಮೀಟ್ರ್ ಐತೆ. ಟೋಟಲ್ 17 ಕಿಲೋಮೀಟ್ರ್ ಆಯಿತು. ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ 16 ಕಿಲೋಮೀಟ್ರಿಗೆ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಒಂದು ಆಟೋ ಮೇಲೆ ಏನು ಲೈನ್ಸ್ ಬರ್ದಾನೆ ಅಂದರೆ ಆಟೋ ಮುಂದೆನೂ ಹೋಯ್ತು. ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಇದು ನೋಡೋಣ, ಹಿಡಿಯೋಕೆ ನೋಡ್ತೀನಿ. ಆಟೋದನ್ನು ಹೋಗೇ ಬಿಟ್ಟ. ಏನು ಡೈಲಾಗ್ ಬರ್ದಿದೆ ಅಂದರೆ ಸೈಕು, ಬೇಗ ಹೋಗ್ಬಿಡೋಣ ನಾವು. ಟ್ರಾಫಿಕ್ಕು ಅಲ್ಲಿ ಸಿಗ್ನಲ್ ಬಿಟ್ಟರು ಇದನ್ನಿರುತ್ತೆ ನೋಡಿ. ಯಾವ ಕಡೆ ಹೋಗ್ತಾನೆ ಅನ್ನ ಹಾಕ್ಕೊಂಡು ಇರಿ. ಆಟೋದವನು ಎಲ್ಲಿ ಏನಂತ ಬರ್ದಾನೆ ಹೇಳ್ತೀನಿ. ಪ್ರೀತಿ ಚಿನ್ನದ ಮೇಲೆ ಇರಲಿ ಬಿಟ್ಟು ಹೋದ್ಮೇಲೆ ಪ್ರೀತಿ ಚಿನ್ನದ ಮೇಲೆ ಇರಲಿ ಬಿಟ್ಟು ಹೋದ ಚಿನಾಲಿ ಮೇಲೆ ಇಲ್ಲ ಅಂತ. ಏನು ಲೈನ್ಸ್ ಬರ್ಬಿಟ್ಟವನೆ, ಬೆಂಕಿ ಲೈನ್ಸು. ಅಣ್ಣ ಬಂದು ಹೈಫೈ ಹೇಳಬೇಕಲ್ಲ. ಹಾಂ ಇರಿ, ಇವಾಗ ಕಾಣುತ್ತೆ ಸರಿಯಾಗಿ ನೋಡ್ರಿ. ಏನು ಲೈನ್ಸ್ ಬರ್ದಾನೆ. ಪ್ರೀತಿ ಚಿನ್ನದ ಮೇಲೆ ಇರಲಿ ಬಿಟ್ಟು ಹೋದ ಚಿನಾಲಿ ಮೇಲೆ ಅಲ್ಲ. ಬೆಂಕಿ ಬ್ರೋ ಲೈನ್ಸ್ ಮಾತ್ರ. ಎಲ್ಲಿಂದ ಹುಡುಕಿ ಹಾಕ್ತಾರೆ ಯಾರು ಗೊತ್ತು. ಆಟೋ ಡ್ರೈವರ್ಸ್ ಮಾತ್ರ, ಕಾರ್ ಡ್ರೈವರ್ಸ್. ಅದು ಸೂಪರ್ ಲೈನ್ಸು. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು ಲೊಕೇಶನ್ ಹತ್ರ. ಎಲ್ಲಪ್ಪ ಡ್ರಾಪು? ಇಲ್ಲೇ ಮೇಡಮ್, ಇಲ್ಲೇ ಒಳಗಡೆನಾ ಮುಂದೆನಾ? ಬನ್ನಿ ಗೈಸ್, ಅಮೌಂಟ್ ಹತ್ರ ಫಸ್ಟಿಗೆ ಪೇ ಮಾಡಿದ್ದಾರೆ. ಹಾಂ ಮೇಡಮ್, ಹಾಂ ಇಲ್ಲಿ ಮುಂದೆನಾ? ಯಾವ್ದು ಹೇಳ್ತಿದ್ರು ಅಂತ ಇಲ್ಲೇನಾ? ಇಲ್ಲಿ ಇನ್ನೂ ಮುಂದೆನಾ? ಬನ್ನಿ ಗೈಸ್, ಎಷ್ಟು 168 171. ಬನ್ನಿ ಗೈಸ್, ಒಂದು ಚಾಕ್ಲೇಟ್ ಒಂದು ಕೊಟ್ಬಿಡೋಣ. ಜೇಬಲ್ ಐತೆ. ಬಾಯ್. ಒಂದು ನಿಮಿಷ ಬಾಯ್ಲಿ ತಗೋ. ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು. ಹೆಸರೇನು? ಆಯುಷ್. ಬಾಯ್. ಬನ್ನಿ ಗೈಸ್, 17-18 ಕಿಲೋಮೀಟ್ರ್. ಆವಾಗಲೇ ಒಂದು ಯಾವುದೋ ಒಂದು ರೈಡ್ ಬೀಳ್ತಾಯಿತ್ತು. ಅದು ಯಾವುದಂತ ಗೊತ್ತಿಲ್ಲ. ಆದರೆ 6 ಕಿಲೋಮೀಟ್ರ್ ಪಿಕಪ್ ಎಳಿತಾ ಇದ್ದ ಗೈಸ್. ಹಾಂ ಇರಿ, ಇದನ್ನು ಓಪನ್ ಮಾಡಿಲ್ವಲ್ಲ. ಇವಾಗ 2-3 ರೂಪಾಯಿ ಯಾರಿಗೆ ಅಂತ ಕೇಳಿ ನಾನು. ಅವ್ರಂತೂ ಫಸ್ಟಿಗೆ ಪೇ ಮಾಡಿಬಿಟ್ರು. ಅವ್ರು ಬೇರೆಯವರು, ಫ್ರೆಂಡು ಯಾರೋ ಒಬ್ಬರು. ಇವಾಗ ನಾವೇನು ಕೇಳೋಕ್ಕಾಗುತ್ತೆ? ಅವ್ರ ಹತ್ರ ಫೋನ್ ಇದೆಯಲ್ಲ ಅಂತ ಅದು ಗೊತ್ತಿಲ್ಲ ನನಗೆ. 171 ರುಪೀಸ್ ಆಗಿತ್ತು. 168 ರುಪೀಸ್ ಪೇ ಮಾಡಿಬಿಟ್ಟಿದ್ರು ಫಸ್ಟಿಗೆ, ಅಲ್ಲೇ ಇದ್ರ ಹತ್ರನೇ. ಆದರೆ ಒಂದೊಂದ್ಸರಿ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಬೇಕು. ಇವಾಗ 179 ಆಗಿದೆ. ಅದು ಇದ್ರ ಮಿಕ್ಕಿರೋ ದುಡ್ಡನ್ನ ವ್ಯಾಲೆಟ್ಗೆ ಹಾಕಿರ್ತಾನೆ. ಅದು ನಾಳೆಗೆ ಬಂದುಬಿಡುತ್ತೆ. ಯಪ್ಪ ಡರ್ಕೆ ಬರ್ತೈತಲ್ಲೋ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ. ಮೊಸರು, ಚಟ್ನಿ, ಚಪಾತಿ ಅದು ಇದು ಅಂದ್ಕೊಂಡು. ಅದ್ರ ಜೊತೆ ಮತ್ತೆ ಮ್ಯಾಗಿ ಬೇರೆ ತಿಂದ್ಕೊಂಡು ಬಿಟ್ಟಿದ್ದೀನಿ. ಮಧ್ಯಾಹ್ನ ಹುಡುಗರು ಮಾಡಿದ್ರು ಅಂತ ಅಂದ್ಕೊಂಡು. ಬನ್ನಿ ಇವಾಗ ಹೆಸರುಘಟ್ಟದಲ್ಲಿ. ಹೆಸರುಘಟ್ಟ ಇಲ್ಲಿಂದ ಇನ್ನೂ 3-4 ಕಿಲೋಮೀಟ್ರ್ ಇದೆ ಅನ್ಕೋತೀನಿ. ಹೆಸರುಘಟ್ಟ ಇನ್ನೂ ರೋಡ್ ಈ ಕಡೆ ಬ್ಯಾಕ್ ಸೈಡ್ ಹೋಗುತ್ತೆ. ನಾನು ಇವಾಗ
ಸಿಟಿ ಕಡೆ ಹೋಗ್ತಾ ಇದ್ದೀನಿ 8ನೇ ಮೈಲಿ ಕಡೆ. ಬನ್ನಿ 179 ರುಪೀಸ್ ಆಗಿದೆ ಇವಾಗ. ಅದೊಂದು 100 ರುಪೀಸು, ಅಂದರೆ ಅದು 89 ರುಪೀಸ್ ಆಗಿತ್ತು, ಅದು 100 ರುಪೀಸ್ ಕೊಟ್ಬಿಟ್ರು ಕಸ್ಟಮರ್, ಫೋನ್ಪೇ ಮಾಡಿಬಿಟ್ರು. ಬನ್ನಿ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಹೆಸರುಘಟ್ಟದ ಹತ್ರ ಇಲ್ಲೇ ಟೀ ಕುಡಿತಾ ಇದ್ದೆ. ಆವಾಗಲೇ ಒಂದು ಪೋಟ್ರಲ್ಲಿ ಒಂದು ಆರ್ಡ್ರ್ ಬಿತ್ತು 970 ರೂಪಾಯಿದು. ಇಲ್ಲಿಂದ ಬಾಗೇಪಲ್ಯಗೆ ಏನೋ ಎಲ್ಲೋ ಬಿದ್ದುಬಿಟ್ಟಿತ್ತು ತಮಿಳ್ನಾಡಿಗೆ. ಆದರೆ ಎತ್ಕೊಂಡೇ ಬಿಟ್ಟರು ಯಾರು. ಟುಬುಕ್ ಅಂತ ಇತ್ತು, ಅಷ್ಟರಲ್ಲೇ ಎತ್ಕೊಂಡ್ಬಿಟ್ರು. ನಂದರಲ್ಲಿ ಟೈಮಿಂಗ್ಸ್ ಓಡುತ್ತಲ್ಲ, ಅದು ಎಷ್ಟು 10 ಸೆಕೆಂಡೇನೋ 5 ಸೆಕೆಂಡ್ ಬರುತ್ತಲ್ಲ ಟೈಮಿಂಗ್ಸು, ಆ ಟೈಮಿಂಗ್ಸಲ್ಲೇ ಎತ್ಕೊಂಡ್ಬಿಟ್ರು. ಎತ್ಕೋಬೇಕು ಅಷ್ಟರಲ್ಲಿ ಪೋಟ್ರಲ್ಲಿ ಲಾಂಗ್ ಆರ್ಡ್ರು. ಆಲ್ಮೋಸ್ಟ್ ಒಂದು 80 ಕಿಲೋಮೀಟ್ರ್ ಮೇಲೇ ಇರ್ಬೋದು ಅನ್ಕೋತೀನಿ ನಾನು, ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ತಮಿಳ್ನಾಡಿಗೆ ಹೊಸೂರು ಮುಂದೆ ಬಿದ್ದುಬಿಟ್ಟಿತ್ತು ಬಾಗೇಪಲ್ಯನ ಅನ್ಕೋತೀನಿ ಅದನ್ನು. ಯಾರಿಗಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಯಾರಿಗೆ ಬಿದ್ದಿದೆ ಅದು ಕಮೆಂಟ್ ಬಾಕ್ಸಿನ ಕಮೆಂಟ್ ಹಾಕಿರಿ. 970 ರೂಪಾಯಿದು ಅಮೌಂಟು ಪೋಟ್ರಲ್ಲಿ ಬಿದ್ದಿರೋದು, ಜಸ್ಟ್ ಮಿಸ್ ಆಯಿತು. ಇವಾಗ ಮತ್ತೆ ಖಾಲಿನ ಹೋಗ್ತಾಯಿದ್ದೀನಿ. ಇನ್ನೂ ರ್ಯಾಪಿಡೋ ಯಾವುದ್ರಲ್ಲೂ ಬಿದ್ದಿಲ್ಲ. ಓಲಾ ಒಬ್ಬರು ಅದೇನು ಇನ್ನೂ ಇದನ್ನು ಕೊಡೋಕೆ ಹೋಗ್ತಾ ಇದ್ದೀನಲ್ಲ, ಡ್ರಾಪ್ ಕೊಡೋಕೆ ಹೋದಂಗಲ್ಲ ಆವಾಗಲೇ ಬಿದ್ದಿತ್ತು ಇದರಲ್ಲಿ ಊಬರಲ್ಲಿ. ಅದಾದಮೇಲೆ ಯಾವುದೂ ಬಿದ್ದಿಲ್ಲ. ನೋಡೋಣ, ಹಾಗೆ ಹೋಗ್ತಾ ಇದ್ದೀನಿ ಸಿಟಿ ಕಡೆ 8ನೇ ಮೈಲಿ ಕಡೆ. ಯಾರು ಆರ್ಡ್ರ್ ಮಾಡ್ರಪ್ಪ ಇಲ್ಲಿಂದ, ಯಾರು ಮಾರ್ತಳ್ಳಿ ಆದರೆ ಇದ್ರ ಕಡೆ ಹೋಗೋರು ಬಂದು ಬಿದ್ದರೆ ಒಂದು 400-500 ರೂಪಾಯಿ ಆರ್ಡ್ರ್ ಬೀಳ್ಬೇಕು ನೋಡಿ ಒಮ್ಮೆಲೆ, ಆ ಥರ. ಬನ್ನಿ ಗೈಸ್ ಇನ್ನೂ ನೋಡೋಣ, ಸಿಗ್ತೀನಿ ಮತ್ತೆ. ಗೈಸ್ ಹೆಸರುಘಟ್ಟ ರೋಡಲ್ಲಿ ಎಷ್ಟು ಆಲದ ಮರ ಇದಾವೆ ಅಂದರೆ, ಅಲ್ಲಿಂದ ಎಷ್ಟೋ ಕೊಂಡು ಗಿಡಗಳಿದಾವೆ ನೋಡಿರಿ. ಅವ್ರು ಆವಾಗಲೇ ರೈಟ್ ಸೈಡ್ ಇತ್ತು, ಇವಾಗ ಮತ್ತೆ ಲೆಫ್ಟ್ ಸೈಡಿಗೆ ಸ್ಟಾರ್ಟ್ ನೋಡಿ ಆಲದ ಮರಗಳು. ಏನು ಸೈಕಾಗಿ ನೆರಳು ಮಾತ್ರ ಆ ಕಡೆ ಸಖತ್ತಾಗಿ ಬೀಳ್ತಾಯಿತ್ತು. ಇವಾಗ ಈ ಕಡೆ ಆ ಸೈಡ್ ಬೀಳುತ್ತಲ್ಲ ನೆರಳು, ಸೂರ್ಯ ಈ ಕಡೆ ಹೋಗಿಬಿಡ್ತಾನೆ. ನೆರಳಲ್ಲಿ ಹೋದರೆ ಏನೋ ಖುಷಿ ನೋಡಿ ಗೈಸ್. ಆರ್ಡ್ರ್ ಬೀಳ್ತಾಯಿಲ್ಲ, ಖುಷಿ ಪಡೋ ವಿಷಯ. ಪೋಟ್ರಲ್ಲಿ ಬಿದ್ದಿತ್ತು, ಅದು ಹೊಯ್ಕೋತೋತು, ಜಸ್ಟ್ ಮಿಸ್ಸು ಗೈಸ್. ಹಿಂಗೆ ಎತ್ಕೋ ಅಷ್ಟರಲ್ಲೇ ಸೆಕೆಂಡಲ್ಲೇ ಹೋಯ್ತು. ಲಾಸ್ಟ್ ಒಂದು ಸೆಕೆಂಡೇನೋ ಉಳಿದಿತ್ತು ಅನ್ಕೋತೀನಿ ಅಷ್ಟೇ. ಇನ್ನೂ ಒಂದು ಬಿದ್ದಿಲ್ಲ. ಹಂಗೆ ಸಿಟಿ ಕಡೆ ಹೋಗ್ತಾ ಇದ್ದೀನಿ. ಇದೆಲ್ಲ ಸಿಟಿನೇ. ಈ ಕಡೆ ಯಾರು ಜಾಸ್ತಿ ಏನು ಬುಕ್ಕಿಂಗೇ ಬರ್ತಾಯಿಲ್ಲ, ರೈಡರ್ಸು ಅದು ಇದು ಯಾವುದೂ ಬರ್ತಾಯಿಲ್ಲ, ಪಾರ್ಸಲು ಬೀಳ್ತಾಯಿಲ್ಲ, ಯಾವುದೂ ಬೀಳ್ತಾಯಿಲ್ಲ. ನೋಡೋಣ, ಟೈಮಿಂಗ್ಸ್ ನೋಡಿದ್ರೆ 4:15 ಗಂಟೆ ಆಗಿದೆ. ನೋಡೋಣ ಮತ್ತೆ ಸಿಗ್ತೀನಿ ಗೈಸ್. ಇದರಲ್ಲಿ ಒಂದು ಬಿದ್ದಿರೋದು ಅದರಲ್ಲಪ್ಪ ಅಂದರೆ ಊಬರಲ್ಲಿ ಯಲಹಂಕ ಕಡೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರಪ್ಪ ಅಂದರೆ 15 ಕಿಲೋಮೀಟ್ರ್ 32 ನಿಮಿಷ ತೋರಿಸೈತೆ ಗೈಸ್ ಇಲ್ಲಿಂದ. ಮತ್ತೆ ಯಾವ ಕಡೆಯಿಂದ ಹೋಗ್ಬೇಕು, ಲೊಕೇಶನ್ ಹೆಂಗೆ ತೋರ್ಸತ್ತೆ ಹಂಗೆ ಹೋಗ್ಬಿಡ್ತೀನಿ ಅಷ್ಟೇ. ಎದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಅಂತ ಇದನ್ನು ಮಾಡ್ಕೊಂಡು ಹೋಗೋಣ. ಬನ್ನಿ ಜನರೇ, ಬನ್ನಿ ಗೈಸ್ ಸಿಗ್ತೀನಿ ಮತ್ತೆ. ಇಲ್ಲಿ ನೋಡಿ 3 ಜನ ಫ್ರೆಂಡ್ಸ್ ಯಾವ ಥರ ಸುತ್ತಾಡ್ತವ್ರೆ ಆರಾಮಾಗಿ. ನಾವಿದ್ದೀವಿ ಒಬ್ಬೊಬ್ಬರು ಸುತ್ತಾಡ್ತೀವಿ ಹುಡುಗರೆಲ್ಲ. ಇರೇ ಗೈಸ್ ಹೋಗೋಣ. ಸರ್ ಇನ್ನು ಮುಂದೆನಾ? ಇದು ಡ್ರಾಪ್ ಇಲ್ಲೇ ಇರೋದು, ಮತ್ತು ಮುಂದೆ ಹೋಗಿ ಅಂತ ಹೇಳ್ತವ್ರೆ. ಡ್ರಾಪ್ ಎಲ್ಲಿ ಅಂತ ಗೊತ್ತಿಲ್ವಲ್ಲ. ಎಲ್ಲಿ ಸರ್ ಡ್ರಾಪು? ಎಲ್ಲಿ ಅಂತ ಹೇಳ್ತಾನೆ ಇಲ್ಲ. ಬನ್ನಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. ರ್ಯಾಪಿಡ್ ಅದು ಇದು ಓಪನ್ ಮಾಡ್ಕೊಳ್ಳೋಣ. ಹಾಂ ಇಲ್ಲ, ಡ್ರಾಪ್ ಇಲ್ಲೇ ಅಲ್ವಾ, ಹಿಂದೇನೋ ಹೋಯ್ತು ನೋಡಿ ಅಲ್ಲಿ. ಡ್ರಾಪ್ ನನಗೂ ಲೊಕೇಶನ್ ಗೊತ್ತಿಲ್ಲ. ನಾನು ಮ್ಯಾಪ್ ಹಾಕೊಂಡು, ನೀವು ಮ್ಯಾಪ್ ಯಾವ್ದು ಹಾಕಿದ್ರಲ್ಲ ಅಲ್ಲಿ ಬಂದಿದೆ ನೋಡಿ. ಯಾವ ರೂಟ್ ಅಂತ ಗೊತ್ತಿಲ್ಲ ನನಗೂ ಏನು. ಹಾಂ 150 ಯಾವ ಕಡೆ ಬಿತ್ತು ಇದು? ಸುಲ್ದಾನಹಳ್ಳಿ ಮತ್ತೆ ಎಲ್ಲಿಗೆ ಇದು ಅದ್ರ ಕಡೆ ಬಿದ್ದುಬಿಟ್ಟೈತೆ, ಆ ಕಡೆ ಬೇಡ ಬಿಡಿ ಗೈಸ್. ಇದು ಯಾವ್ದು ಗೈಸ್ ಈ ಥರ ಮಷಿನ್ CNC ಅಂತೆ. ಇದು ಯಾವ್ದು ಬೀಳ್ತೈತೆ? 3 ಕಿಲೋಮೀಟ್ರ್ ಪಿಕಪ್ಪು, 15 ಕಿಲೋಮೀಟ್ರ್ ಡ್ರಾಪ್ ಐತೆ. 180 ರೂಪಾಯಿ ಕೊಡ್ತಾವನೆ. ಯಾರು ಹೋಗ್ತಾರೆ ಇವಾಗ? ಇಲ್ಲಿ ರಾಜನಕುಂಟೆ ಹತ್ತತ್ರ ಇದ್ದೀನಿ. ರಾಜನಕುಂಟೆ ಇನ್ನೂ 4-5 ಕಿಲೋಮೀಟ್ರ್ ಐತೆ ಆ ಕಡೆ. ಅಲ್ಲೆಲ್ಲೋ ಒಳಗಡೆ ಬಿಟ್ಟುಬಿಟ್ಟೆ, ಅಲ್ಲೆಲ್ಲ ಚೌಟ್ರಿಗೆ ಮದುವೆಗೆ ಹೋಗ್ತೀನಿ, ಮದುವೆಗೆ ಬಿಡು ಅಂತ ಹೇಳಿದ್ರು. ಯಾರ್ದು ಮದುವೆ ಅಂತ ಗೊತ್ತಿಲ್ಲ, ಕಸ್ಟಮರ್ ಇದ್ರು, ಬಿಟ್ಟೆ ಬಂದೆ. ಟೋಟಲ್ ಇವಾಗ 300 ಚಿಲ್ಲರೆ ಏನಾಗಿದೆ ಆಲ್ಮೋಸ್ಟು. ಮಧ್ಯಾಹ್ನ 3 ಗಂಟೆ ಹಿಡಿದು. ಓಹೋ, ಹೋಮ್ ಕಲೆಕ್ಷನು ಐಬು ಏನು ಇದು. ರಾಜನಕುಂಟೆ ಫುಲ್ ಮೀಸ್ತೈತೆ. ರಾಜನಕುಂಟೆಗಿಂತ ಮುಂಚೆ ಯಾವುದೋ ಒಂದು ಏರಿಯಾ ಬರುತ್ತೆ, ಯಾವುದೋ ಒಂದು ಬರಲಿ ಬನ್ನಿ ಗೈಸ್. ನೋಡಿ ಅಷ್ಟೊತ್ತೈತೆ ಬೀಳ್ತೈತೆ. ಎಮೋಷನ್ ಕಂಪೌದು ಸೆಕೆಂಡ್ ಸ್ಟೇಜು ಯಾವ ಸೈಡ್ ಬೀಳ್ತೈತೆ ಗೊತ್ತಾಗ್ತಲ್ಲ. ಇದು ಒಂದೇ ನೋಡಿ ಪ್ರಾಬ್ಲಮ್. 2 ಕಿಲೋಮೀಟ್ರ್ ನೋಡೋಣ. ಬೇಳೂರು ಇನ್ನೂ ಬಿದ್ದರೆ ನೋಡ್ತೀನಿ, ಅಲ್ಲಿ ಹತ್ರ ಹೋದ್ಮೇಲೆ ನೋಡೋಣ. ಇರಿಗೆ ಸಿಗ್ತೀನಿ ಮತ್ತೆ. ಇದು ಹೊಲದಲ್ಲಿ ಒಂದು ಬಿದ್ದಿತ್ತು. ಆ ಕಸ್ಟಮರ್ ರಾಂಗ್ ಲೊಕೇಶನ್ ಆಗಿತ್ತು, ಮತ್ತೆ ಮೇನ್ ರೋಡಿಗೆ ತಂದುಬಿಡಿ ಅಂತ ಹೇಳೋದು. ಅವರು ಅಲ್ಲಿ ಇದ್ರ ವಿದ್ಯಾರಣ್ಯಪುರಂ ಹೋಗೋ ಆಂಜನೇಯ ಟೆಂಪಲ್ ಇದೆಯಲ್ಲ ಅಲ್ಲಿ ಮಾಡಿದ್ದಾರೆ.
ಅವ್ರ ಲೊಕೇಶನ್ ಈ ಕಡೆ ಹಾಕೋದು ಬಿಟ್ಟು ರಾಂಗ್ ಆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರಂತ ಇದನ್ನಾಯ್ತು. ಮತ್ತೆ 1.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಕೊಡ್ತಂತ ಹೇಳಿದ್ರು. 63 ರೂಪೀಸ್ ಏನೋ 70 ರೂಪೀಸ್ ಆಗಿತ್ತು. 190 ರೂಪೀಸ್ ಹಾಕಿದ್ರು. 190 ಕೊಡ್ಕೊಳ್ಳಿ ಅಂತ. ಅದ್ರ ಕುಡಿಯಲ್ವಲ್ಲ, ಏನು ಮಾಡೋದು, ಅದೇ ಬೇಜಾರು ಗೈಸ್. ಚಟ ಮಾಡಬೇಕು ಜೀವನದಲ್ಲಿ, ಏನೈತೆ ಅವ್ನು ನಮ್ಮ ಮನ್ಯಾಕೆ ದುಡ್ಡು ಕೊಡಿ ಟೇಲಿಂಗ್ ಮಾಡ್ತೀರ, ಚಟಗಳು ಮಾಡಿರಿ, ಜೀವನ ಉದ್ಧಾರ ಆಗುತ್ತೆ. ಏನಂತೀರ? ಚಟನೂ ಮಾಡಿರಿ, ಹಂಗೆ ದುಡೀರಿ, ದುಡಿಸ್ಕೊಡ್ರಿ. ಹಿಂಗೆ ಗಾಡಿನ ಹೊಡಿತಾ ಇರ್ಬೇಕು ನೋಡಿ. ಕಸ್ಟಮರ್ ಕುತ್ಕೊಂಡಾಗ ಈ ಥರ ಹೊಡೆದ್ರೆ ಮುಗದೆ ಹೋಯ್ತು ಕತೆ ಕಸ್ಟಮರ್ದು. ಅದರಲ್ಲಿ ಬೇರೆ ಲೀಡಿದಿದ್ರೆ ಅಂದ್ಬಿಡ್ತಾರೆ ಅಷ್ಟೇ, ಹೋದರೆ ಬಿಡ್ತಾರೆ. ಗಂಡ್ಮಕ್ಳು ಏನನ್ನಲ್ಲ, ಹೆಣ್ಮಕ್ಳು ಒಂದೊಂದು ಸರಿ ಗಟ್ಟಿಯಾಗಿ ಕುತ್ಕೊಂಡು ಬಿಡ್ತಾರೆ ಹಿಡ್ಕೊಂಡು, ಇದನ್ನು ಮಾಡಲ್ಲ, ಏನಿಲ್ಲ. ಬನ್ನಿ, ಇನ್ನೂ ಯಾವುದು ಬಿದ್ದಿಲ್ಲ, ನೋಡೋಣ, ಸಿಗ್ತೀನಿ ಮತ್ತೆ. ಗೈಸಲ್ಲಿ ಆಟೋ ಮೇಲೆ ಏನು ಸಖತ್ತಾಗಿ ಲೈನ್ಸ್ ಹಾಕ್ಬಿಟ್ಟವನಂದರೆ ಸೈಕ್ ಲೈನ್ಸು. ದುಡ್ಡಿನ ಕಾಲ ನಡೀತಾ ಇದೆ. ಮನೆಗೆ ನೆಂಟರು ಮನೆ ನೋಡಿ ಬರ್ತಾರೆ, ಮನಸ್ಸು ನೋಡಿಲ್ಲ ಬ್ರೋ. ಸೈಕ್ ಲೈನ್ಸು ಏನು ಸಖತ್ತಾಗೈತೆ ಗಾಯ್ಸ್. ಜಕ್ಕೂರು ಮಾರ್ಕೆಟಿಂದ ಬಿದ್ದಿರೋದು ಒಂದು ಪಾರ್ಸಲ್ ಅಂತ ಇದ್ದೀನಿ. ಬೈಕ್ ಟ್ಯಾಕ್ಸಿ ಊಬರಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಅಂದರೆ ನ್ಯೂ ಬೇಲ್ ರೋಡ್ ಶಾಂತಿಸಾಗರ್ ಹೋಟೆಲ್ ಹತ್ರ ಅಲ್ಲಿಗೆ ಹೋಗಬೇಕು. ಇವಾಗ ಬ್ರಿಡ್ಜ್ ಹತ್ಕೊಂಡು ಬ್ರಿಡ್ಜ್ ಇಳ್ಕೊಂಡು ಡೈರೆಕ್ಟ್ ಹೆಬ್ಬಾಳ ಬ್ರಿಡ್ಜ್ ಕೆಳಗಡೆಯಿಂದ ಯೂಟರ್ನ್ ಮಾಡ್ಕೊಂಡು ಬೆಬೆಲ್ಬೆ ಪಕ್ಕದ ರೋಡಿಂದ ಹೋಗಿಬಿಡ್ತಾ ಇರೋದಷ್ಟೇ. ಇದೇನು ಗೈಸ್ ಇದು ಟ್ರಾಫಿಕ್ಕು ಈ ಥರ ಆಗಿಬಿಟ್ಟೈತೆ. ಬ್ರಿಡ್ಜ್ ಎಂಟ್ರೆನ್ಸ್ ಹತ್ರ ಎಕ್ಸಿಟ್ ಆಗೋರು ಆಗ್ತಾ ಇರ್ತಾರೆ, ಎಂಟ್ರೆನ್ಸ್ ಆಗೋರು ಆಗ್ತಾ ಇರ್ತಾರೆ. ಮೆಟ್ರೋ ಪಿಲ್ಲರ್ಗಳು ನೋಡ್ರಿ ಹೆಂಗೆ ಕಾಣ್ತಾ ಇದ್ದಾವೆ. ಬೆಂಗಳೂರಲ್ಲಿ ರಾಜೋತ್ಸವ ಏನದು ಅನ್ನಕ್ಕೆ ಬರ್ತಾಯಿಲ್ಲ. ಒಂದೊಂದು ಪದಗಳು ಬಾಯಲ್ಲಿ ಬರೋದೇ ಇಲ್ಲ ನನಗಂತೂ. ಏನೋ ಇದನ್ನ ಅನ್ನಿಸ್ತಾ ಇರುತ್ತಲ್ಲ, ಮೆರಿತಾ ಇದ್ದಾವೆ ಅಂತೀವಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಮೆರಿತಾರೆ ಅಂತ. ಹಂಗೆ ಮೆರಿತಾ ಇದ್ದಾವೆ ಕಂಬುಗಳು ಎಲ್ಲ ಕಡೆ ಮೆಟ್ರೋದು. ಬನ್ನಿ, ನಮ್ದು ಯಾವಾಗ ಮೆರೆಯೋದು ಯಾರಿಗೂ ಗೊತ್ತು. ಇವಾಗ ಬೈಕ್ ಟ್ಯಾಕ್ಸಿನ ತೊಗೊಂಡು ಮಾಡೋಣ ಗಾಯ್ಸ್. ಸಂಜೆ ವ್ಯೂ ನೋಡ್ರಿ, 6:43 ಆಗಿದೆ. BLಲ್ಲಿ ಏನು ಸೈಕ್ ಆಗೈತೆ. ಹಾಂ ನೋಡ್ರಿ ಸೂರ್ಯ. ನಿನ್ನೆ ಎಲ್ಲ ಮೊನ್ನೆ 2-3 ದಿವಸ ಮಳೆ ಬಂದುಬಿಟ್ಟಿತ್ತು. ಇವತ್ತು ಫುಲ್ ಇದನ್ನು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಡ್ಯೂಟಿ ಆಫ್ ಮಾಡಿಲ್ಲ ಇನ್ನೂ. ಆಫ್ ಮಾಡಿಬಿಡೋಣ ಫಸ್ಟು. ಗೋ ಆಫ್ಲೈನು, ಎಲ್ಲ ಗೋ ಆಫ್ಲೈನು. ಯಾಕಂದ್ರೆ ಮೊಬೈಲಲ್ಲಿ ಪವರ್ ಬ್ಯಾಂಕ್ ಚಾರ್ಜರೇ ಇಲ್ಲ, ಹಾಕೋದೇ ಮರೆತು ಬಿಟ್ಟಿದ್ದೀನಿ. ಅದಕ್ಕೆಲ್ಲ ಡ್ಯೂಟಿಗಳು ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಆಲ್ಮೋಸ್ಟು ಒಂದು 3 ಗಂಟೆ ಹಿಡಿದು ಒಂದು 600 ರೂಪಾಯಿ ಹೊಡೆದಿದ್ದೀನಿ ಗೈಸ್ ಅಷ್ಟೇ. ಎಲ್ಲ ಆವಾಗಲೇ ಕುತ್ಕೊಂಡು ಸುಮ್ಮನೆ ಟೀ ಕುಡ್ಕೊಂಡು ಹುಡುಗರ ಜೊತೆ ಅಲ್ಲಿ ಕಿಚನ್ಸ್ ಹತ್ರ ಕುತ್ಕೊಂಡಿದ್ದೆ. ಎಷ್ಟು ಗಂಟೆಗೆ ಬಂದಿದೆ ಅಂದರೆ 6 ಗಂಟೆಗೆ ಬಂದುಬಿಟ್ಟು ಕುತ್ಕೊಂಡಿದ್ದೆ. ಅವರು ಎಲ್ಲ ಲಾಗಿನ್ ಆದರು, ಆರ್ಡ್ರ್ಗಳು ಬಿತ್ತು, ಮನೆಗೆ ಹೋದರು. ಮನೆಗೆ ಅಂತೀನಿ ಕೆಲಸ ಮಾಡಿದ್ರು. ನಾನು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ BL ರೋಡಿಂದ. ಇವತ್ತು ಎಷ್ಟು 3 ಗಂಟೆಯಿಂದ 6 ಗಂಟೆವರೆಗೆ ಡ್ಯೂಟಿ ಮಾಡಿದ್ದೀನಿ. 3 ಅವರಲ್ಲಿ 600 ರೂಪಾಯಿ, ಅಂದರೆ ಗಂಟೆಗೆ 200 ರೂಪಾಯಿ ಮಾಡಿದ್ದೀನಿ. ಕಿಲೋಮೀಟರ್ಸ್ ಅಂದ್ರೆ ಕೇಳಿಬಿಡಿ, ಆ ಸ್ಪೀಡಾಮೀಟ್ರ್ ಹೋಗ್ಬಿಟ್ಟೈತೆ ಗೈಸು. ನಮಗೆ ಸ್ವಿಗ್ಗಿ ಐಡಿ ಮ್ಯಾನೇಜರ್ ಹತ್ರ ಹೋಗು ಮಾಡಿಸಂದ್ರು. ನಾವು ಬಕೆಟ್ ಹಿಡಿಯೋ ಕೆಲಸ ಮಾಡೋಕ್ಕೋಗಲ್ಲ. ಹಾಂ ಏನಂತೀರ? ಅವ್ರ ಹತ್ರ ಸರ್ ಓಪನ್ ಮಾಡಿ ಅವರು ಒಂದು ಸರಿ ಹೇಳಿದ್ದಾರೆ, ಏನಂತ ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಂಡು ತೊಗೊಂಬನ್ನಿ, ಅವಾಗ ಓಪನ್ ಮಾಡ್ತೀವಿ. ಅಲ್ಲಿವರೆಗೂ ಸುಮ್ಮನೆ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಅದನ್ನೆಲ್ಲ ಅವ್ರು ಹೆಂಗೆ ಹೇಳಿದಾರೆ ಹಂಗೆ ಪೊಲೀಸರು ಕೇಳಿದಾರಲ್ಲ ಅವಾಗ ಹೋಗ್ಬಿಟ್ಟು ಕೊಡೋದು, ಅವಾಗಲೇ ಮಾಡಿಸ್ಕೊಡೋದು. ಅದು ಎಷ್ಟು ದಿವಸ ಆಗುತ್ತೆ ನೋಡೋಣ. ಅಲ್ಲಿವರೆಗೂ ಅವರಾಗೆ ಮೇಲ್ಗಡೆಯಿಂದ ಬೇರೆ ಅಪ್ಲಿಕೇಶನ್ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಝೊಮ್ಯಾಟೊ ನಾನು ನಾಳೆ ಮಾಡ್ತೀನಿ, ಸಂಡೇ ಬೇರೆ ನಾಳೆ. ನೋಡೋಣ ಎಷ್ಟು ಏನೇನು ಆಫರ್ ಕೊಡೋಣ ಝೊಮ್ಯಾಟೊಲ್ಲಿ ನಾಳೆ ಅಂದರೆ. ಇರಿ ನೋಡಿಬಿಡೋಣ. ಲೋ ಬ್ಯಾಟ್ರಿ ಆಗಿಬಿಟ್ಟೈತೆ ಗೈಸ್. ಲೋ ಬ್ಯಾಟ್ರಿ ಅಲ್ಲ. ಸಿಯಾಲು ಸಂಡೇ ಏನು ಗೈಸ್ ಮಂಡೇದು ಕೊಟ್ಬಿಟ್ಟವನೆ ಸ್ಪೆಷಲ್ ಆಫರು. ಸಂಡೇ ಲಂಚ್ 4 gigsಗೆ 233. ಸಂಡೇ ಡಿನ್ನರ್ ಆಫರ್ 243, 3 gigs ಲಾಗಿನ್ ಆಗಿದ್ರೆ. ಸ್ಪೆಷಲ್ ಇನ್ಸೆಂಟಿವ್ 631 ಗೈಸ್. ಸ್ಪೆಷಲ್ ಇನ್ಸೆಂಟಿವ್ ಸಂಡೇ ಸ್ಪೆಷಲ್ ಆಫರ್ 873 ಇದೆ. ಮತ್ತು ಇದೇನು 3 ರಿಂದ 12 ಇದೇನೋ ಟೈಮಿಂಗ್ಸ್ ಕೊಟ್ಬಿಟ್ಟವನೆ. ನಾಳೆ 4 ರಿಂದ 4 ಗಂಟೆವರೆಗೂ 11 gigs ಲಾಗಿನ್ ಆಗಿದ್ರೆ 873 ರೂಪಾಯಿ ಐತೆ ಗೈಸ್. ಮತ್ತು 10 gigsಗೆ 728. ಪರವಾಗಿಲ್ವೇ? ಏನು ಸೈಕಾಗಿ ಕಾಣ್ತೈತೆ ಅಂದರೆ ವ್ಯೂಸು. ಐಫೋನಲ್ಲಿ ಮಾತ್ರ ಸಖತ್ತಾಗೈತೆ ವ್ಯೂಸು. ಇದರಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ ವೀಡಿಯೋದಲ್ಲಿ, ನನಗಂತೂ ಪರವಾಗಿಲ್ಲ. ಇದರಲ್ಲೂ ಚೆನ್ನಾಗಿ ಕಾಣ್ತೈತೆ. ಇವಾಗ ನೋಡ್ತಾಯಿದ್ದೀನಿ ನಾನು. ಕ್ಯಾಮ್ರಾ ಅಂದರೆ ಅದು ಸ್ಕ್ರೀನ್ ಆಫ್ ಆಗಿರುತ್ತಲ್ಲ ಅದಕ್ಕೆ. ಬನ್ನಿ ಗೈಸ್, ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗುವ ನೆಕ್ಸ್ಟ್ ಟಾಪಿಕ್ ಜೊತೆ. ಟಾಪಿಕೇನ ಡೈಲಿ ಅರ್ನಿಂಗ್ಸ್ ತಾನೇ ಮಾಡೋದು, ಬೇರೆ ಟಾಪಿಕ್ ಏನೈತೆ ಬನ್ನಿರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.